ರಾಜ್ಯದಲ್ಲಿ ಇನ್ನೂ ತಣ್ಣಗಾಗದ ಪವರ್ ಶೇರಿಂಗ್ ಕಾದಾಟ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದ್ರೂ ಸೈಲೆಂಟ್ ಆಗಿ ಫೈಟ್ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ಕಾರ್ಯಕ್ರಮದಿಂದ ದೂರ ಸರಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿಂದು 20,000 ಜನರಿಗೆ ಹಕ್ಕುಪತ್ರ ವಿತರಣೆ ಇದೆ. ಬೃಹತ್ ಸಮಾವೇಶದ ಮೂಲಕ ಸಿಎಂ ಬಲ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅಧಿವೇಶನದ ಹೊತ್ತಲ್ಲೇ ಖರ್ಗೆ ಮುಂದೆ ಸಿದ್ದು ಶಕ್ತಿ ಪ್ರದರ್ಶನ. ಅತ್ತ ಸೈಲೆಂಟ್ ಆಗಿ ಹೊಸ ದಾಳ ಉರುಳಿಸ್ತಾರ ಬಂಡೆ. ಅಧಿವೇಶನ ಮುಗಿಯುತ್ತಿದ್ದಂತೆ ಸಿಎಂ ಫೈನಲ್ ನಿರ್ಧಾರ ಆಗುತ್ತಾ? ಮಾರ್ಚ್ನಲ್ಲಿ ಕ್ಲೈಮ್ಯಾಕ್ಸ್ ಕಾಣುತ್ತಾ ಕುರ್ಚಿ ಕಾದಾಟ? ರಾಜ್ಯದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಕಳೆದ 6 ತಿಂಗಳಿಂದ ನಡೀತಾನೆ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2.5 ವರ್ಷ ಆದ ನಂತರ ತಮ್ಮ ಕುರ್ಚಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನುವಂತಹ ಸದ್ದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇತ್ತು. ಆದರೆ ಇವೆಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯನವರು ಸೊಪ್ಪು ಹಾಕದೆ 5 ವರ್ಷವೂ ನಾನೇ ಮುಂದುವರಿತೀನಿ ಅನ್ನುವ ಮೂಲಕ ಇವೆಲ್ಲದಕ್ಕೂ ತಿಲಾಂಜಲಿ ಇಟ್ಟಂತೆ ಕಾಣಿಸ್ತಾ ಇತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ತಂತ್ರಗಳನ್ನ ಹೆಣೆಯಬೇಕು ಅದನ್ನೆಲ್ಲ ಹೇಳ್ತಾ ಇದ್ರು. ತಮ್ಮ ಬೆಂಬಲಿಗರ ಮೂಲಕ ಹೇಳಿಕೆಯನ್ನು ನಡೆಸ್ತಾ ಇದ್ರು. ಇತ್ತೀಚೆಗೆ ಡಿಕೆ ಸುರೇಶ್ ಅವರು ಸಹ ತಮ್ಮ ಅಣ್ಣನ ಪರ ಬ್ಯಾಟ್ ಬೀಸಿದ್ರು. ನಮ್ಮ ಅಣ್ಣನ ಹಣೆ ಬರದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬರೆದಿದ್ರೆ ಅವ್ರು ಹಾಗೇ ಆಗ್ತಾರೆ, ಯಾರು ಅಷ್ಟು ಸುಲಭವಾಗಿ ಕುರ್ಚಿಯನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಡಿಸಿಎಂ ಅವರ ಸಹೋದರ ಡಿಕೆ ಸುರೇಶ್ ಅವರು ಹೇಳಿದ್ರು. ತದನಂತರ ಇಕ್ಬಾಲ್ ಹುಸೇನ್, ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಸಂಕ್ರಾಂತಿ ನಂತರ ಕ್ರಾಂತಿಯಾಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಇನ್ನು 15 ದಿನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ ಅನ್ನುವಂತಹ ಮಾತುಗಳನ್ನ ಹಲವಾರು ಬಾರಿ ಮೀಡಿಯಾ ಮುಂದೆ ಬಂದು ಹೇಳಿದ್ರು. ಇದೆಲ್ಲದಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿಯಾದಂತಹ ಹೈಕಮಾಂಡ್ ಮೇಲೆ ವಿಶ್ವಾಸವನ್ನ ವ್ಯಕ್ತಪಡಿಸಿ ಅವರ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ, ನಮ್ಮ ನಾಯಕರ ಮೇಲೆ ನಂಬಿಕೆ ಇದೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಆದರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸರ್ಕಾರದಿಂದ ಮನೆ ಹಂಚಿಕೆ ವಿತರಣೆ ಕಾರ್ಯಕ್ರಮ ಇವತ್ತು ಏರ್ಪಡಿಸಲಾಗಿದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿದ್ದಾರೆ. 20,000 ಜನರಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮ, ಬೃಹತ್ ಸಮಾವೇಶವನ್ನ ಕಾಂಗ್ರೆಸ್ ಪಾರ್ಟಿ ಹಮ್ಮಿಕೊಂಡಿದೆ. ಇದರ ಭಾಗವಾಗಿ ಇವತ್ತು ಸಿದ್ದರಾಮಯ್ಯನವರು ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶದ ಮೂಲಕ ಬಂಡೆ ಬಣಕ್ಕೆ ಟಕ್ಕರ್ ಕೊಡೋ ಸೂಚನೆ ಕೊಡ್ತಾ ಇದ್ದಾರಾ ಅನ್ನುವಂತಹ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ದಾವೋಸ್ನಲ್ಲಿದ್ದರು. ದಾವೋಸ್ನಲ್ಲಿ ಬೆಂಗಳೂರಿಗೆ ಹೂಡಿಕೆಯನ್ನು ತರುವ ನಿಟ್ಟಿನಲ್ಲಿ ಅಲ್ಲಿ ಮೀಟಿಂಗ್ ಎಂಬಿ ಪಾಟೀಲ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ದಾವೋಸ್ಗೆ ತೆರಳಿದ್ರು. ಅಲ್ಲಿ ವರ್ಲ್ಡ್ ಎಕಾನಮಿಕ್ ಫಾರಂನಲ್ಲಿ ಮಾತನಾಡಿ ಇನ್ವೆಸ್ಟ್ಮೆಂಟ್ನ ರಾಜ್ಯಕ್ಕೆ ತರುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಈ ವೇಳೆ ಅಧಿವೇಶನ ನಡೀತಾ ಇದೆ. ಅಧಿವೇಶನಕ್ಕೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿಲ್ಲ. ಈ ನಡುವೆ ಹುಬ್ಬಳ್ಳಿಯಲ್ಲಿ ಇವತ್ತು ಸಮಾವೇಶ ಇದೆ. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಿಗೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾ ಇಲ್ಲ. ಇಲ್ಲೇ ನೋಡಿ ಕುತೂಹಲ ಇರುವಂತದ್ದು. ಡಿಸಿಎಂ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನ, ಅದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ರು. ಆದರೂ ಸಹ ಎಲ್ಲೋ ಒಂದ್ ಕಡೆ ಪವರ್ ಶೇರಿಂಗ್ ಜಟಾಪಟಿ ಚರ್ಚೆ ವೇಳೆ ಈ ಒಂದು ಕಾರ್ಯಕ್ರಮ ಡಿಸಿಎಂ ಬಣಕ್ಕೆ ಟಕ್ಕರ್ ಕೊಡುವಂತಿದ್ಯಾ? ಇದು ಶಕ್ತಿ ಪ್ರದರ್ಶನವಾ? ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಎದುರಿಗೆ ಮತ್ತೊಮ್ಮೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಎನ್ನುವಂತಹ ಹಲವಾರು ರಾಜಕೀಯ ಚರ್ಚೆಗಳು ಶುರುವಾಗಿದ್ದಾವೆ.